ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಪ್ರಿಯಾ ಎಲ್ಲರೂ ಕೂಡ ಹೇಳೋಕ್ಕೂ ಮುನ್ನನೇ ಆಲ್ರೆಡಿ ಎಲ್ಲ ಅಡುಗೆ ಮಾಡಿ ಮುಗಿಸಿರ್ತಾರೆ. ಈ ಕಡೆ ಮೀನಾ ಮತ್ತು ಅಮ್ಮು ಮಾಡಿರ್ಬೋದು ಅಂತ ಗಿರಿಜಾ ಅನ್ಕೋತಾರೆ. ಬಟ್ ಅದು ಮಾಡಿರೋದು ಪ್ರಿಯಾ ಆಗಿರ್ತಾಳೆ. ಏನಪ್ಪ ಇಷ್ಟು ಮಟ್ಟಿಗೆಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾಳೆ ಅಂತ ತುಂಬ ಖುಷಿ ಆಗುತ್ತೆ ಗಿರಿಜಾ ಅವ್ರಿಗೆ. ಇನ್ನು ಮುಂದೆ ಅತ್ತೆ ನೀವು ರಾಣಿ ಥರ ಇರಿ, ಎಲ್ಲವನ್ನ ಕೂಡ ನಾನೇ ಮಾಡ್ತೀನಿ ಅಂತ ಕೂಡ ಹೇಳ್ತಾಳೆ. ಜೊತೆಗೆ ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ 4-5 ಥರ ತಿಂಡಿ ಎಲ್ಲ ಮಾಡಿದ್ದೀನಿ ಅಂತ ಕೂಡ ಹೇಳ್ತಾಳೆ. ನಂತರ ಮಾವ ಬಂದಾಗ ಕಾಫಿ ಕೊಡೋಕೆ ಹೋದಾಗ ನಂದ ಅವರು ನನಗೆ ಕಾಫಿ ಕೊಡೋದು ಅಭ್ಯಾಸ ಇಲ್ಲ ಇಷ್ಟು ಬೇಗ ಅಂತ ಹೇಳ್ತಾರೆ. ಪ್ಲೀಸ್ ಮಾವ ನನಗೋಸ್ಕರ ಕುಡೀರಿ ಅಂದಾಗ ಸರಿ ಆಯಿತು, ನಿನ್ಗೆ ಯಾಕೆ ಬೇಚೂರು ಮಾಡೋದು, ಸರಿ ಆಯಿತು ತೊಗೊಂಡ್ಬಮ್ಮ ಅಂತ ಹೇಳ್ತಾರೆ. ನಂತರ ಗಿರಿಜಾ ಅವರು ನಾನು ಮಾಡಿದ ಕಾಫಿ ಬಿಟ್ಟು ಯಾರು ಕಾಫಿ ಕುಡಿಯಲ್ಲ, ಅದು ನಂದೇ ಅದಲ್ಲಿದ್ದರೆ ಕುಡಿತಾರೆ ಅಂತ ಗಿರಿಜಾ ಹೇಳ್ತಾರೆ. ನಂತರ ಪ್ರಿಯಾ ಬಂದು ಕಾಫಿ ಕೊಟ್ಟು ಹೇಗಿದೆ ಮಾವ ಅಂದಾಗ ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಈ ರೀತಿ ಕಾಫಿ ಮಾಡಿದ್ರೆ ದಿನ ಕುಡಿತೀನಿ, ಇಷ್ಟು ಚೆನ್ನಾಗಿರೋ ಕಾಫಿನೇ ಕುಡ್ದಿಲ್ಲ ಅಂದ್ಬಿಡ್ತಾರೆ. ಗಿರಿಜಾ ಅವ್ರಿಗೆ ಬೇಜಾರಾಗತ್ತೆ. ತದನಂತರ ಇಲ್ಲಿ ಗಂಡನಿಗೆ ಹೋಗಿ ಕಾಫಿ ಕೊಟ್ಟು ಗಂಡನ ವಾಕಿಂಗ್ಗೆ ಕರ್ಕೊಂಡು ಹೋಗ್ತಾರೆ. ತದನಂತರ ಗಂಡನಿಗೋಸ್ಕರ ಹುಸ್ಲಿ ಮಾಡಿರ್ತಾರೆ ಸ್ಪೆಷಲ್ ಆಗಿ, ಅದನ್ನು ಕೂಡ ತೊಗೊಂಡು ಬರ್ತೀನಿ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಅಮ್ಮು ಹೋಗಿದೆ, ಹೊಟ್ಟೆ ಹಸುವಾಗ್ತದೆ ಅಂತ ಹುಸ್ಲಿ ತಿನ್ಬಿಡ್ತಾಳೆ. ಪ್ರಿಯಾ ಬಂದು ಅಮ್ಮು ಮೇಲೆ ತುಂಬ ಗಲಾಟೆ ಮಾಡ್ತಾರೆ. ಬಟ್ ಮಾವ ಬರ್ತಿದ್ದಾಗೆ ಅಯ್ಯೋ ಪಾಪ ಅಮ್ಮುದೇನು ತಪ್ಪಿಲ್ಲ, ಏನೋ ಒಂಚೂರು ಆಸೆ ಆಗಿದೆ ಅಂತ ತಿನ್ಬಿಟ್ಟಿದ್ದಾಳೆ, ಹಾಗೆ ಹಿಂಗೆ ಅಂತ ನಾಟಕ ಮಾಡಿಬಿಡ್ತಾರೆ. ನಂತರ ಗಿರಿಜವ್ರನ್ನ ಕರೆದು ಇನ್ನು ಮುಂದೆ ಬೇರೆಯವ್ರಿಗೆ ಮಾಡಿದರೆ ಅದನ್ನು ತಿನ್ನಬಾರ್ದು ಅಂತ ಹೇಳು ಅಂತ ನಂದವರು ಹೇಳ್ತಾರೆ. ನಂತರ ಅಮ್ಮುನ ಏನಾಯಿತು ಅಮ್ಮು ಅಂತ ಕೇಳಿದಾಗ ನಡೆದಿದ್ದು ಎಲ್ಲವನ್ನ ಕೂಡ ಅಮ್ಮು ತಿಳಿಸ್ತಾಳೆ. ನಮ್ಮ ಪ್ರಿಯಾ ಆ ರೀತಿ ಬೇಜಾರು ಮಾಡ್ಕೊಳ್ಳೋದಿಲ್ಲ ಬಾ ಅಂತ ಹೇಳಿ ಅಮ್ಮುನ ಕರ್ಕೊಂಡು ಹೋಗ್ತಾರೆ ಗಿರಿಜವರು. ಬಟ್ ಪ್ರಿಯಾಗೆ ಫುಲ್ ಕೋಪ ಬಂದ್ಬಿಟ್ಟಿರತ್ತೆ. ತದನಂತರ ಇತ್ತ ಕಡೆ ತಿಂಡಿ ಮಾಡಿದೆ ನಂದವರು ಹೋಗ್ತಿರ್ತಾರೆ. ಮಾವ ನೀವು ತಿಂಡಿ ಮಾಡೇ ಹೋಗಬೇಕು, ಹಸುವಾಗ್ಬಿಡುತ್ತೆ, ಆಮೇಲೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳಿ ಫೋರ್ಸ್ಫುಲಿ ತಿಂಡಿನ ಕೊಡ್ತಾಳೆ ಇಲ್ಲಿ ಮಾವನಿಗೆ ತಿಂಡಿ ತಿಂದಿದ್ದೆ ಫುಲ್ ಖುಷಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ಮಾಡಿದ್ಯಮ್ಮ ಅಂತ ಹೇಳ್ತಾರೆ. ಇನ್ನು ಮುಂದೆ ಇದೇ ರೀತಿ ತಿಂಡಿ ತಿನ್ಕೊಂಡೇ ಹೋಗ್ತೀನಿ, ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇಷ್ಟು ಚೆಂದ ಅಡುಗೆ ಬರಬೇಕು ಅಂದರೆ ಪ್ರೀತಿ ಬೆರೆಸಿ ಮಾಡಬೇಕು ಅಂತ ಹೇಳ್ತಾರೆ. ಗಿರಿಜಾ ಮೀನಾ ಅಮ್ಮ ಎಲ್ರಿಗೂ ಕೂಡ ಸ್ವಲ್ಪ ವಿಚಾರ ಆಗತ್ತೆ. ತದನಂತರ ಇಲ್ಲಿ ಮಗಳನ್ನ ಕರೆಯೋದಕ್ಕೆ ಅಂತ ಪ್ರಿಯಾ ಅಮ್ಮ ಕಾಲ್ ಮಾಡ್ತಾರೆ, ಮಗಳನ್ನ ಮತ್ತೆ ಅಡುಗೆನ ಕಳಿಸಿ ಅಂತ. ಹಾಗಾಗಿ ಇವರಿಬ್ರು ಅವ್ರ ಮನೆಗೆ ಹೋಗ್ತಿದ್ದಾರೆ. ಯಾರಾದರೂ ಅವ್ರ ಜೊತೆ ಹೋಗಿ ಅಂತ ನಂದ ಅವರು ಮೀನಾ ಮತ್ತು ಕೇಶವಂಗೆ ಹೇಳಿದಾಗ ಮೀನಾ ನನಗೆ ರಜಾ ಹಾಕೋದು ಕಷ್ಟ ಆಗುತ್ತೆ ಮಾವ ಅಂತ ಹೇಳ್ತಾರೆ. ಈ ಕಡೆ ಗಿರಿಜಾ ಅವರು ವಲ್ಲಭ ಅಮ್ಮು ಹೋಗ್ತಾರೆ ಅಂದಾಗ ಇಲ್ಲ ನಮ್ಮ ಪ್ರಾಜೆಕ್ಟ್ ಇದೆ ಅಂತ ಅಮ್ಮು ಹೇಳಿದ ತಕ್ಷಣ ಪ್ರಿಯಾ ಕೆಂಡವಾಗಿದೆ, ಯಾರಿಗೂ ನನ್ನ ಮನೆಗೆ ಬರೋಕ್ಕೆ ಇಷ್ಟ ಅಲ್ವಾ, ಯಾಕೆ ನಮ್ಮ ಮನೆ ಅಂದರೆ ಇಷ್ಟ ಅಲ್ವಾ ನಿಮಗೆ, ನಮ್ಮ ಮನೆ ಚಿಕ್ತು ಅಂತನ ಹಾಗೆ ಹೀಗೆ ಅಂತ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಹಾಗಾದರೆ ಏನಾಗುತ್ತೆ ಮುಂದೆ, ಕೊನೆಗೂ ನಂದ ಅವ್ರಿಗೆ ಪ್ರಿಯಾ ಕಡಕ್ತನ ಗೊತ್ತಾಯ್ತಾ, ಏನಾಗಿರ್ಬೋದು ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿಬೇಡಿ.